ಬಿಜೆಪಿಯಲ್ಲಿ ಭುಗಿಲೆದ್ದಿದೆ ಟಿಕೆಟ್ ವಂಚಿತರ ಅಸಮಾಧಾನ. ಯಡಿಯೂರಪ್ಪ ವಿರುದ್ಧವೇ ಈಶ್ವರಪ್ಪ ಬಂಡಾಯದ ಬಾವುಟ ಮತ್ತೊಮ್ಮೆ ಹಾರಿಸಿದ್ದಾರೆ. ಇವತ್ತು ಬಂಡಾಯ ಸ್ಪರ್ಧೆ ಬಗ್ಗೆ ನಿರ್ಧಾರ ಮಾಡ್ತಾರಾ ಈಶ್ವರಪ್ಪ ಅವರಿಗೆ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ನಿರಾಕರಿಸಲಾಯಿತು. ಅಟ್ಲೀಸ್ಟ್ ಲೋಕಸಭೆಯಲ್ಲಿ ಅವರ ಪುತ್ರನಿಗೆ ಟಿಕೆಟ್ ಕೊಡ್ತಾರಾ ಅಂತ ನೋಡಿದ್ರೆ ಅಲ್ಲಿಯೂ ಕೂಡ ಇಲ್ಲ. ಹೀಗಾಗಿ ಪುತ್ರ ಕಾಂತೇಶ್ಗೆ ಹಾವೇರಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಂಜೆ ಆಪ್ತರ ಸಭೆ ಕರೆದಿದ್ದಾರೆ ಮಾಜಿ ಸಚಿವ KS ಈಶ್ವರಪ್ಪ. ಶಿವಮೊಗ್ಗದಲ್ಲಿ ಬಂಡಾಯ ಸ್ಪರ್ಧೆ ಮಾಡಿದರೆ ಹೇಗೆ, ಈ ಬಗ್ಗೆಯೂ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಯಡಿಯೂರಪ್ಪ ಟಿಕೆಟ್ ಕೊಡಿಸ್ತೀನಿ ಅಂತ ಮೋಸ ಮಾಡಿದ್ದಾರೆ. ನನ್ನ ಆಪ್ತರು ಕೈಗೊಳ್ಳುವ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ. ಆಪ್ತರು ಬಂಡಾಯ ಸ್ಪರ್ಧೆಗೆ ಸೂಚನೆ ಕೊಟ್ಟರೆ ಬದ್ಧ ಅಂತ ಹೇಳಿದ್ದಾರೆ. ಅದರ ಮೂಲಕ ಶಿವಮೊಗ್ಗದಲ್ಲಿ ರಾಘವೇಂದ್ರ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ KS ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಕಣಕ್ಕಿಳಿಯೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಗಮನಿಸ್ತಾ ಇದ್ದೀವಿ. KS ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಟಿಕೆಟ್ ಮಿಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ KS ಈಶ್ವರಪ್ಪ ಇವತ್ತು ತಮ್ಮ ಬೆಂಬಲಿಗರ ಆಪ್ತರ ಕಾರ್ಯಕರ್ತರ ಸಭೆಯನ್ನು ಶಿವಮೊಗ್ಗದಲ್ಲಿ ಕರೀತಾ ಇದ್ದಾರೆ. ಒಂದು ವೇಳೆ ಅವರ ಬೆಂಬಲಿಗರು ನಾಯಕರು ಬಂಡಾಯ ಸ್ಪರ್ಧೆ ಮಾಡಿ ಅಂತ ಹೇಳಿದರೆ ಅದಕ್ಕೆ ಬದ್ಧ ಅಂತ ಹೇಳುವ ಮೂಲಕ ಯಡಿಯೂರಪ್ಪ ಅವರ ವಿರುದ್ಧ ಅಥವಾ ಯಡಿಯೂರಪ್ಪ ಅವರ ಪುತ್ರನ ವಿರುದ್ಧ ತಮ್ಮ ಮಗ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಸ್ಪಷ್ಟ ಎನ್ನುವ ಮಾತನ್ನು ಅವರೇ ಹೇಳಿದ್ದಾರೆ. KS ಈಶ್ವರಪ್ಪ ಅವರ ಜೊತೆ ನಮ್ಮ ಪ್ರತಿನಿಧಿ ನವೀನ್ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದಂಥ ಈಶ್ವರಪ್ಪನವರು ತಮ್ಮ ಪುತ್ರ ಕಾಂತೇಶ್ಗೆ ಹಾವೇರಿಯಲ್ಲಿ ಟಿಕೆಟ್ ಅನ್ನು ಕೇಳಿದ್ರು. ಆದರೆ ದಿಢೀರ್ ಬದಲಾವಣೆಯಲ್ಲಿ ಹಾವೇರಿ ಟಿಕೆಟ್ ಕಾಂತೇಶ್ ಅವರ ಕೈ ತಪ್ಪಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಾಜಿ DCM ಈಶ್ವರಪ್ಪನವರು ಒಂದಷ್ಟು ಗರಂ ಆಗಿದ್ದಾರೆ. ಪ್ರಮುಖವಾಗಿ ತಮ್ಮ ಪುತ್ರನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಮಾಜಿ CM ಯಡಿಯೂರಪ್ಪನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ನಿಮಗೆ ಈ ಟಿಕೆಟ್ ವಿಚಾರದಲ್ಲಿ ಮತ್ತೆ ಮತ್ತೆ ಅನ್ಯಾಯ ಆಗ್ತಾ ಇದೆ? ನೀವೇ ಹೇಳಿದ್ರೆ ಅನ್ಯಾಯ ಆಗ್ತಿದೆ ಅಂತ. ಅನ್ಯಾಯ ಆಗಿದೆ. ಅನ್ಯಾಯಕ್ಕೆ ಕಾರಣ ಯಡಿಯೂರಪ್ಪನವರು, ಅವ್ರ ಮಗ ರಾಜ್ಯ ಅಧ್ಯಕ್ಷ ವಿಜೇಂದ್ರ, ಅದೆಲ್ಲೂ ಗೊತ್ತಿದೆ. ಹಾಗಾಗಿ ಶಿವಮೊಗ್ಗ ಜನ ಇದರದ್ದು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಹಿರಿಯರು, ನಮ್ಮ ಕಾರ್ಯಕರ್ತರು, ಹಿತೈಷಿಗಳು ಎಲ್ಲರೂ ಇವತ್ತು ಒಂದು ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಕೂತು ಏನೇನು ಮಾಡಬೇಕು ಎಲ್ಲ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ. ಪ್ರಮುಖವಾಗಿ ಹಾವೇರಿ ಕ್ಷೇತ್ರದಲ್ಲಿ ಓಡಾಟವನ್ನು ಮಾಡಲಿಕ್ಕೆ ನಾಯಕರುಗಳೇ ಸೂಚನೆ ಕೊಟ್ಟಿದ್ದು, ಆದರೆ ಅವರೇ ಇವತ್ತು ಅವರ ಮಾತುಗಳನ್ನ ಉಳಿಸ್ಕೊಂಡಿಲ್ಲ. ನಾನು ಹೇಳ್ದಲ್ಲಪ್ಪ, ಮೋಸ ಮಾಡಿದ್ರು ಅಂತ. ಇದಕ್ಕಿಂತ ಇನ್ಯಾವ ಪದ ಬಳಸಲಿ? ಅಲ್ಲ ಸರ್, ಈಗ ನೀವು ಕೂಡ ಕಳೆದ 2-3 ದಶಕಗಳ ಕಾಲ ಪಕ್ಷವನ್ನು ಸಂಘಟನೆ ಮಾಡಿದಂಥವ್ರು, ರಾಜ್ಯ ನಾಯಕರಾಗಿ ಗುರುತಿಸ್ಕೊಂಡಂಥವ್ರು, ನಿಮ್ಮ ಕಡೆಗಣನೆ ಮಾಡೋ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಒಂದು ಕುಟುಂಬ ಈ ಕಡೆಗಣನೆ ಮಾಡ್ತಿದೆಯಾ ಅಂತ? ನಂದೊಂದೇ ಅಲ್ಲರೇ, ಈ ಪಕ್ಷವನ್ನು ಕಟ್ಟಿದಂಥ ಸಾವಿರಾರು ಜನ ರಾಜ್ಯದಲ್ಲಿ ಕಾರ್ಯಕರ್ತರು ಯಡಿಯೂರಪ್ಪನವರ ಒಂದು ನಡವಳಿಕೆ ಬಗ್ಗೆ ಬೇಸರ ಇದೆ. ಅವ್ರ ಮಗ, ಒಬ್ಬ ಮಗ MP, ಇನ್ನೊಬ್ಬ ಮಗ MLA, ಅದೇ ಇನ್ನೊಬ್ಬ ಮಗ ರಾಜ್ಯ ಅಧ್ಯಕ್ಷ. ಇಷ್ಟೆಲ್ಲ ಅವ್ರದ್ದೇ ಕುಟುಂಬದಲ್ಲಿ ಇಟ್ಕೋತಾರೆ, ಬೇರೆ ಯಾರಿಗೂ ಇದು ಮಾಡಲ್ಲ. ಮತ್ತು ಅವ್ರಿಗೆ ಬೇಕಾದಂಥ ಫಾಲೋವರ್ಸ್ಗೆ ಎಲ್ಲ ಬೆಂಬಲ ಕೊಟ್ಕೊಂಬರ್ದಿದ್ದಾರೆ. ಪಕ್ಷದಲ್ಲಿ ಅನೇಕ ವರ್ಷ ಕೆಲಸ ಮಾಡಿರೋ ಏನೂ ಬೆಲೆ ಇಲ್ಲ. ಅವ್ರಿಗೆ ಬೇಕಾದಂಥ ಫಾಲೋವರ್ಸ್ಗೆ ತಕ್ಷಣ ಏನು ಬೇಕಲ್ಲ ವ್ಯವಸ್ಥೆಗಳು ಮಾಡ್ತಾಯಿದ್ದಾರೆ. ಇದು ಭಾಳ ಜನಕ್ಕೆ ನೋವಿದೆ. ನಾನು ಹೇಳಿದ್ನಲ್ಲ, ಅವರೆಲ್ಲರ ನೋವನ್ನು ಸರಿಪಡಿಸ್ಬೇಕು ಅನ್ನೋದಾದರೆ ಯಾರು ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಆ ದಿಕ್ಕಿನಲ್ಲಿ ಅವರೆಲ್ಲರ ಜೊತೆಗೆ ನಾನು ಸೇರಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರಿ ಹೋಗಬೇಕು, ಅದಕ್ಕೆ ಕಲಿಯೋ ಪ್ರಯತ್ನ ಮಾಡ್ತೀನಿ. ಮುಖ್ಯವಾಗಿ ಹಿಂದುತ್ವದ ಬಗ್ಗೆ ಒಂದಷ್ಟು ಕಟುವಾಗಿ ಮಾತಾಡುವಂಥ ನಾಯಕರುಗಳೇ ಇವತ್ತು ಕಡೆಗಣನೆ ಆಗ್ತಾ ಇದ್ದಾರೆ. ಕಟೀಲ್ ಅವ್ರ ವಿಚಾರ ಇರ್ಬೋದು, CT ರವಿ ಅವರು ಇರ್ಬೋದು, ನೀವುಗಳಿರ್ಬೋದು, ಎಲ್ಲರೂ ಕೂಡ ಅಂದರೆ ಹಿಂದುತ್ವದ ಬಗ್ಗೆ ಮಾತಾಡೋದೇ ಎಲ್ಲೊಂದು ಕಡೆ ತಪ್ಪಾಗ್ತಿದೆಯಾ ಅನ್ನೋ ಥರ. ಪ್ರತಾಪ್ ಸಿಂಹ, ಬಸವರಾಜ್ ಯತ್ನಾಳು, CT ರವಿ, ನಳಿನ್ ಕುಮಾರ್ ಕಟೀಲು, ಸದಾನಂದ ಗೌಡರು, ಇವರೆಲ್ಲರೂ ಕೂಡ ನನಗೆ ಫೋನ್ ಮಾಡ್ತಾಯಿದ್ದಾರೆ. ಈ ರೀತಿ ಅನ್ಯಾಯ ಆಗ್ತಾಯಿದೆ, ಏನು ಮಾಡೋದು ಎಲ್ಲರೂ ಹೊಟ್ಟೆ ಒಳಗಡೆ ನೋವನ್ನು ಅನುಭವಿಸ್ತಾ ಇದ್ದಾರೆ. ಈ ರೀತಿ ಅನೇಕರು ಅವರು ಹೇಳ್ಕೊಳಕ್ಕೂ ಆಗದೇ ಇರೋ ತುಂಬ ಜನ ಇದ್ದಾರೆ. ಅವರಷ್ಟೂ ಜನಕ್ಕೂ ಕೂಡ ಸಮಾಧಾನ ಆಗೋ ರೀತಿಯಲ್ಲಿ ಈ ಪಾರ್ಟಿ ಬೆಳಿಬೇಕು. ಆ ದಿಕ್ಕಿನಲ್ಲಿ ಅವರೆಲ್ಲರ ಧ್ವನಿಯಾಗಿ ನಾನು ಮುಂದಿಲ್ತೀನಿ. ಪಕ್ಷಕ್ಕೆ ಕೂಡ ಅನ್ಯಾಯ ಆಗ್ತಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಾನು ಹೇಳ್ದೆ, ಅವ್ರಿಗೂ ವ್ಯಕ್ತಿಗಳಿಗೂ ತೊಂದರೆ ಆಗ್ತಾಯಿದೆ, ಅದರಿಂದ ಪಕ್ಷಕ್ಕೂ ತೊಂದರೆ ಆಗಿದೆ. 66 ಸೀಟಿಗೆ ಬಂದು ಇಳಿದ್ವಿ ನಾವು. ಈ ಲೋಕಸಭಾ ಚುನಾವಣೆಯಲ್ಲಿ 28 ಸ್ಥಾನಕ್ಕೆ ಗೆಲ್ಲಬೇಕು ಅನ್ನೋಂಥ ವಿಶ್ವಾಸ ಇದೆ. ಅದು ಅನೇಕ ಕಡೆ ಗೊಂದಲಗಳಾಗ್ತಾಯಿದೆ. ಗೊಂದಲಗಳಕ್ಕೆ ಆಗೋ ಕಾರಣ ಏನು? ಹೈಕಮಾಂಡ್ ಟಿಕೆಟ್ ಕೊಟ್ಟಿದೆ, ನಂದೆಲ್ಲ ಅಂತ ಯಡಿಯೂರಪ್ಪನವ್ರು ಹೇಳಿದ್ರು ಕೂಡ
ಯಡಿಯೂರಪ್ಪನವ್ರು ಹಿಡ್ತಾ ತಮ್ಗೆ ಯಾರ್ಯಾರು ಬೇಕೋ ಅವ್ರಿಗೆ ಕೊಟ್ಟಿರೋಂಥ ಉದಾಹರಣೆಗಳು ನಾನು ಅನೇಕ ಹೇಳಬಲ್ಲೆ. ಅದರಿಂದ ಈ ರೀತಿ ಗೊಂದಲಗಳು. ಕಾರ್ಯಕರ್ತರು ಜನ ಅಪೇಕ್ಷೆ ಪಡೋಂಥ ಕ್ಯಾಂಡಿಡೇಟ್ಗಳು ಆಗಬೇಕು ಸ್ವಾಭಾವಿಕವಾಗಿ. ಕೇಂದ್ರ ನಾಯಕರ ಜೊತೆಗೆ ಕನ್ಸಲ್ಟ್ ಮಾಡಬೇಕು, ರಾಜ್ಯದ ನಾಯಕರುಗಳಿಗೆ ಕನ್ಸಲ್ಟ್ ಮಾಡಬೇಕು. ನೆನ್ನೆ ಇದ್ದಕ್ಕಿದ್ದಂಗೆ ಎಲ್ಲಪ್ಪ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತಿದ್ದವರು ಜಗದೀಶ್ ಶೆಟ್ಟರ್ ಕರೆಸಿ ಬೆಳಗಾವಿಯಿಂದ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇರ್ಬೇಕಾರೆ ಹಂಗಾರೆ ಇವ್ರಿಗೆ ಅಧಿಕಾರ ಯಾರು ಕೊಟ್ಟರು? ತಮ್ಮ ತೀರ್ಮಾನವೇ ಅಂತಿಮ ಅಂತ ಕೇಂದ್ರದವ್ರು ನಂಬಿರೋಂಥ ಸಂದರ್ಭದಲ್ಲಿ ಅದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡಿದ್ರೆ ರಾಜ್ಯದಲ್ಲಿ 28 ಸ್ಥಾನ ಗೆಲ್ಲಂಥ ಅವಕಾಶ ಇತ್ತು. ಈಗ ಎಷ್ಟು 28 ಗೆಲ್ಲಕ್ಕಾಗಲ್ಲ ಅಂತ ನಾನು ಈಗೇನು ಹೇಳಲ್ಲ, ಈಗಲೂ ಗೆಲ್ಬೋದು. ಆದರೆ ಅವ್ರು ನಡ್ಕೊಳ್ತಾರೆ ಅಂತ ರೀತಿ ಬಗ್ಗೆ ಸ್ವಲ್ಪ ನಂಗೆ ಭಯನೂ ಆಗ್ತಾಯಿದೆ. ಪ್ರಮುಖವಾಗಿ ಈಗ ಪಕ್ಷೇತರ ನಿಲ್ಲುವ ಸಂಬಂಧಪಟ್ಟ ಚರ್ಚೆಗಳಾಗ್ತಿದೆ. ಹೈಕಮಾಂಡ್ ನಾಯಕರ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಏನಾಯ್ತು? ಮಾತುಕತೆಗಳೇನಾಯ್ತು? ಹೈಕಮಾಂಡ್ ನಾಯಕರು ಮಾತಾಡಿದ್ದಾರೆ, ಅವ್ರಿಗೆ ಏನು ಹೇಳಬೇಕು ಹೇಳಿದ್ದೀನಿ. ಸರ್, ಈಗ ಪ್ರಮುಖವಾಗಿ ಈಗ ಇವತ್ತು ಸಂಜೆ ಮೀಟಿಂಗ್ ಕೂಡ ಇದೆ. ಯಾರೆಲ್ಲ ನಾಯಕರುಗಳು ಬರ್ತಾ ಇದ್ದಾರೆ? ಯಾರು ನಾಯಕರುಗಳಿಗೆ ಯಾರು ನಾವು ಕರೆದೇ ಇಲ್ಲ. ಎಲ್ಲ ನನ್ನ ಹಿತೈಷಿಗಳು, ನನ್ನ ಕಾರ್ಯಕರ್ತರು, ಅವ್ರಿಗೆಲ್ಲ ಮಾತಾಡೋಕ್ಕೆ ಬಿಡ್ತೀರಿ ಸಭೆಯಲ್ಲಿ. ಅವ್ರು ಏನು ಹೇಳ್ತಾರೋ ಎಲ್ಲ ಸೇರಿಕೊಂಡು ಕೊನೆ ಒಂದು 4 ಜನ ಕೂತು ಚರ್ಚೆ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ತೀರ್ಮಾನವನ್ನು ಘೋಷಣೆ ಮಾಡ್ತೀವಿ. ಈಗ ಪ್ರಮುಖವಾಗಿ ನಿಮ್ಮ ಪುತ್ರನಿಗೆ ಮತ್ತೊಂದು ಆಫರನ್ನು ಕೊಡ್ತಾ ಇದ್ದಾರೆ ವಿಧಾನ ಪರಿಷತ್, ಅಂದರೆ ಮೂಗಿಗೆ ತುಪ್ಪ ಸವರೋ ಕೆಲಸವನ್ನು ಮತ್ತೆ ಮಾಡ್ತಿದ್ದಾರೆ ಅಂತ. ಮೊನ್ನೆ ತಾನೇ ಲೋಕಸಭೆಗೆ ಟಿಕೆಟು ಕೊಡಿಸ್ತೀನಿ, ಆ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಚುನಾವಣೆ ಗೆಲ್ಲಿಸ್ತೀನಿ ಇದು ಹೇಳಿದ್ದಾಯಿತು. ಟಿಕೆಟ್ ಕೊಟ್ಟಾಯಿತು, ಅವ್ನು MP ಆಗೋಯ್ತು. ಹಿಂಗೆ ಮೋಸ ಮಾಡ್ತಾ ಇರೋಂಥ ಯಡಿಯೂರಪ್ಪನವ್ರು ಈ ನಾಳೆ MLC ಮಾಡ್ತೀನಿ ಅಂತ ಹೇಳಿದ್ರು ಹೆಂಗೆ ನಂಬಲಿ? ಮತ್ತು ಅವ್ರು MLC ಮಾಡ್ತಾರೋ MLA ಮಾಡ್ತಾರೋ ರಾಜ್ಯಸಭಾ ಸದಸ್ಯರು ಮಾಡ್ತಾರೋ ನಮಗೇನೂ ಸಂಬಂಧ ಇಲ್ಲ. ಅದಕ್ಕೆ ನಾನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಪ್ರಶ್ನೆ, ನೀವು ಪಕ್ಷ ನನ್ನ ತಾಯಿ ಇದ್ದಂತೆ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಮಾತುಗಳನ್ನು ಒತ್ತಿ ಹೇಳ್ತಾ ಇದ್ದೀರಿ. ಆದರೆ ಈ ನಿಮ್ಮ ನಿರ್ಧಾರ ಅಥವಾ ಒಂದು ವೇಳೆ ಪಕ್ಷೇತರ ಸ್ಪರ್ಧೆ ನಿರ್ಧಾರ ಮಾಡಿದರೆ ಅದು ಪಕ್ಷದ ಏನು 400+ ಗುರಿ ಇರ್ಬೋದು ಅಥವಾ ರಾಜ್ಯದಲ್ಲಿ 28 ಗೆಲ್ಲಲಿಕ್ಕೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗಲ್ವಾ ಅಂತ? ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ, ಇದರಲ್ಲಿ ಯಾವ ಅನುಮಾನವೇ ಇಲ್ಲ. ಒಂದು ಹೇಳ್ತೀನಿ, ಇವತ್ತಿನ ಜನ ನನ್ನನ್ನು ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ನಾನು ಚುನಾವಣೆ ನಿಲ್ತೀನಿ ಅಂತ ಘೋಷಣೆ ಮಾಡಿದ್ರು ಕೂಡ ಚುನಾವಣೆ ಗೆದ್ದ ಮೇಲೆ ನಾನು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತೀನಿ, ಇದರಲ್ಲೇನು ಹಿಂದೆ ಮುಂದೆ ಇಲ್ಲ. ಯಾವ ಕಾರಣ ಕೂಡ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗದೇ ಇರೋ ರೀತಿಯಲ್ಲಿ ಒಂದು ಅಕ್ಷರ ಒಂದು ಎಫರ್ಟ್ಸ್ ಅಂತ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಸೇರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತೀವಿ. ಇದು ಪ್ರಮುಖವಾಗಿ ಮಾಜಿ ಸಚಿವ KS ಈಶ್ವರಪ್ಪನವರ ಮಾತು. ಅಂದರೆ ಪ್ರಧಾನಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಲೇಬೇಕು. ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ, ಅಂದರೆ ನನ್ನ ಪುತ್ರನ ಟಿಕೆಟ್ ವಿಚಾರದಲ್ಲಿ ಮತ್ತೆ ಅನ್ಯಾಯ ಆಗ್ತಿದೆ, ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರನ್ನು ನಂಬಲ್ಲ, ಅವರು ನನಗೆ ಮೋಸವನ್ನು ಮಾಡಿದ್ರು ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತಿನ ಸಭೆಯಲ್ಲಿ ನಿರ್ಧಾರವನ್ನು ಮಾಡಿ ನಾನು ನಿರ್ಧಾರವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಈಶ್ವರಪ್ಪನವರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನವೀನ್ ಪುರ್ದಾಳ್, TV5 ಶಿವಮೊಗ್ಗ. ಕಳೆದ ವಿಧಾನ